ಐಬ್ರೋಸ್ ಒಮ್ಮೆ ಸ್ಪಾಯಿಲ್ ಆದ್ರೆ ಕರೆಕ್ಟ್ ಮಾಡೋದು ತುಂಬಾ ಕಷ್ಟ. ಎಕ್ಸ್ಪೀರಿಯನ್ಸ್ ಇಲ್ಲದ ಆರ್ಟಿಸ್ಟ್ ಹತ್ರ ಮೈಕ್ರೋಬ್ಲೇಡ್ ಮಾಡಿಸ್ಕೊಂಡು ಐಬ್ರೋಸ್ ಸ್ಪಾಯಿಲ್ ಮಾಡ್ಕೊಂಡ್ರೆ ಅದನ್ನ ಸರಿ ಮಾಡ್ಕೊಳ್ಳೋದಕ್ಕೆ 4-5 ಸೆಷನ್ಸ್ ಲೇಸರ್ ರಿಮೂವಲ್ ಮಾಡಿಸ್ಕೋಬೇಕಾಗುತ್ತೆ. ಹುಷಾರಾಗಿ ಡೀಪ್ ಆಗಿ ಏನಾದ್ರೂ ಪಿಗ್ಮೆಂಟ್ ಡಿಪಾಸಿಟ್ ಮಾಡಿಸಿದ್ರಂತೂ 100% ರಿಮೂವಲ್ ಕಷ್ಟ. ನಮಸ್ಕಾರ, ನಾನು ಹೇಮಂತ್ ಸತ್ಯ, ಕ್ವೀನ್ಸ್ ಬ್ರೋ PMU ಸ್ಟುಡಿಯೋ ಅಂಡ್ ಅಕಾಡೆಮಿಯ ಸೀನಿಯರ್ PMU ಆರ್ಟಿಸ್ಟ್ ಅಂಡ್ ಮೆಂಟರ್. ಈ ವಿಡಿಯೋದಲ್ಲಿ ನಾನು ನಿಮಗೆ ಮೈಕ್ರೋಬ್ಲೇಡಿಂಗ್, ಓಮ್ರೆ ಬ್ರೋಸ್, ಲಿಪ್ ಬ್ಲಷ್, ಡಾರ್ಕ್ ಲಿಪ್ ಕರೆಕ್ಷನ್ ಮತ್ತು SMP ಬಗ್ಗೆ ಸಂಪೂರ್ಣವಾದಂತ ಒಂದು ಮಾಹಿತಿ ಕೊಡ್ತೀನಿ. ಸೊ ಈ ವಿಡಿಯೋವನ್ನ ಪೂರ್ತಿಯಾಗಿ ನೋಡೋದ್ರಿಂದ ನಿಮಗೆ ಕಂಪ್ಲೀಟ್ ಆದಂತ ಇನ್ಫಾರ್ಮೇಶನ್ ಸಿಗುತ್ತೆ. ಮೊದಲಿಗೆ ಮೈಕ್ರೋಬ್ಲೇಡಿಂಗ್ ಅಂದ್ರೆ ಏನು ಅಂತ ತಿಳ್ಕೊಳ್ಳೋಣ. ಸಿಂಪಲ್ ಆಗಿ ಹೇಳ್ಬೇಕಂದ್ರೆ ಇದು ಸೆಮಿ ಪರ್ಮನೆಂಟ್ ಐಬ್ರೋ ಟ್ಯಾಟೂ ಟೆಕ್ನಿಕ್. ಇದರಲ್ಲಿ ನಾವು ಒಂದು ಸ್ಮಾಲ್ ಮ್ಯಾನ್ಯುಯಲ್ ಟೂಲ್ ಯೂಸ್ ಮಾಡ್ತೀವಿ. ಇದರಲ್ಲಿ ಅಲ್ಟ್ರಾ ಫೈನ್ ಬ್ಲೇಡ್ಸ್ ಇರುತ್ತೆ. ಸೊ ಈ ಬ್ಲೇಡ್ಸ್ ಇಂದ ಐಬ್ರೋ ಮೇಲೆ ಹೇರ್ ಸ್ಟ್ರೋಕ್ಸ್ ರೀತಿಯಲ್ಲಿ ಡ್ರಾ ಮಾಡ್ತೀವಿ. ಅದು ನ್ಯಾಚುರಲ್ ಹೇರ್ ಸ್ಟ್ರೋಕ್ ಪ್ಯಾಟರ್ನ್ ತರ ಕಾಣುತ್ತೆ. ಇದರ ರಿಸಲ್ಟ್ ತುಂಬಾ ನ್ಯಾಚುರಲ್ ಅಂಡ್ ವೆರಿ ರಿಯಲಿಸ್ಟಿಕ್ ಆಗಿ ಇರುತ್ತೆ. ಇನ್ನು ಇದರ ಪ್ರಾಸೆಸ್ ಹೇಗೆ ಸ್ಟಾರ್ಟ್ ಆಗುತ್ತೆ ಅಂತ ನೋಡೋಣ. ಸೊ ಮೊದಲಿಗೆ ಬಂದಂತ ಕ್ಲೈಂಟ್ ಗೆ ಕನ್ಸಲ್ಟೇಷನ್ ಮಾಡ್ತೀವಿ. ಸೊ ಈ ಕನ್ಸಲ್ಟೇಷನ್ ನಲ್ಲಿ ಅವರ ಒಂದು ಫೇಸ್ ಶೇಪ್ ಮತ್ತೆ ಸ್ಕಿನ್ ಟೈಪ್ಗೆ ಯಾವುದು ಮ್ಯಾಚ್ ಆಗುತ್ತೆ ಅನ್ನೋದನ್ನ ಡಿಸ್ಕಸ್ ಮಾಡಿ ಅವ್ರಿಗೆ ತಿಳಿಸ್ತೀವಿ. ಸೊ ನೆಕ್ಸ್ಟ್ ಅವರ ಮುಖದ ಸಿಮಿಟ್ರಿಗೆ ತಕ್ಕಂತೆ ಮ್ಯಾಚ್ ಆಗೋ ರೀತಿಯಲ್ಲಿ ಐಬ್ರೋ ಶೇಪ್ ನ ಡ್ರಾ ಮಾಡಿ ತೋರಿಸ್ತೀವಿ. ಸೊ ಇನ್ನ ನಾವು ಈ ಪ್ರೊಸೀಜರ್ಗಿನ್ನ ಮೊದಲು ಹಾಫ್ ಅನ್ ಅವರ್ ಒಂದು ಸ್ಟ್ರಾಂಗ್ ನಂಬಿಂಗ್ ಕ್ರೀಮ್ ನ ಅಪ್ಲೈ ಮಾಡ್ತೀವಿ. ಸೊ ಈ ನಂಬಿಂಗ್ ಕ್ರೀಮ್ ಅಪ್ಲೈ ಮಾಡೋದ್ರಿಂದ ಪೇನ್ ಆಲ್ಮೋಸ್ಟ್ ಝೀರೋ ಇರುತ್ತೆ. ಮತ್ತೆ ನಾವು ಹಾಫ್ ಅನ್ ಅವರ್ ನಂಬಿಂಗ್ ಆದ್ಮೇಲೆ ಸೊ ಆ ಪ್ರೊಸೀಜರ್ ನ ಸ್ಟಾರ್ಟ್ ಮಾಡ್ತೀವಿ ಮೈಕ್ರೋಬ್ಲೇಡಿಂಗ್ ನ. ಆ ಒಂದು ಹೈಜೀನ್ ಟೂಲ್ ನ ಯೂಸ್ ಮಾಡಿ ನ್ಯಾಚುರಲ್ ಹೇರ್ ಸ್ಟ್ರೋಕ್ಸ್ ನ ಡ್ರಾ ಮಾಡ್ತಾ ಹೋಗ್ತೀವಿ. ಇದು 45 ನಿಮಿಷದಿಂದ 1 ಗಂಟೆವರೆಗೂ ಕೂಡ ಈ ಒಂದು ಪ್ರೊಸೀಜರ್ ಆಗುತ್ತೆ. ಇನ್ನು ಮೈಕ್ರೋಬ್ಲೇಡಿಂಗ್ ಹೀಲ್ ಆಗೋದಕ್ಕೆ ಸುಮಾರು 3 ರಿಂದ 5 ದಿನಗಳು ಬೇಕಾಗುತ್ತೆ. ಮೊದಲ 2 ಅಥವಾ 3 ದಿನ ಬ್ರೋಸ್ 20 to 30% ಡಾರ್ಕರ್ ಆಗಿ ಕಾಣುತ್ತೆ. ಮತ್ತೆ ಇದು ನಾರ್ಮಲ್. ಮತ್ತೆ ಲೈಟ್ ಆಗಿ ಸ್ಕಿನ್ ಪೀಲ್ ಕೂಡ ಆಗುತ್ತೆ. ಈ ಪೀಲಿಂಗ್ ಆಗೋ ಸಮಯದಲ್ಲಿ ಸ್ಕ್ರಾಚ್ ಮಾಡಬಾರ್ದು ಹಾಗೂ ಆ ಪೀಲಿಂಗ್ ನ ಕೀಳ್ಬಾರ್ದು. ಸೊ ಫೈನಲ್ ಆಗಿ ಕಲರ್ ಸೆಟಲ್ ಆಗೋಕೆ 2 ರಿಂದ 3 ವಾರಗಳು ಬೇಕಾಗುತ್ತೆ. ಮೈಕ್ರೋಬ್ಲೇಡಿಂಗ್ ಮಾಡಿಸಿ 1 ತಿಂಗಳ ನಂತರ ಸೆಕೆಂಡ್ ಸೆಷನ್ ಮಾಡಿಸಬೇಕು. ಇದು ಕಂಪಲ್ಸರಿ ಕೂಡ. ಯಾಕೆಂದ್ರೆ ಮೊದಲ ಸೆಷನ್ ಆದ್ಮೇಲೆ ಕೆಲವೊಂದು ಜಾಗದಲ್ಲಿ ಪಿಗ್ಮೆಂಟ್ ಲೈಟ್ ಆಗಿರುತ್ತೆ. ಸೊ ಇದನ್ನ ಸರಿ ಮಾಡೋದಕ್ಕೆ ನಾವು ಸೆಕೆಂಡ್ ಸೆಷನ್ ನ ಮಾಡಿಸ್ಬೇಕು. ಈ ರೀತಿ 2 ಸೆಷನ್ ಮಾಡಿಸೋದ್ರಿಂದ ನಿಮ್ಮ ಬ್ರೋಸ್ 1 ವರ್ಷದಿಂದ 2-2.5 ವರ್ಷದವರೆಗೂ ಕೂಡ ಅದು ಬಾಳಿಕೆ ಬರುತ್ತೆ. ಜಸ್ಟ್ ನೀವು ಎಕ್ಸ್ಟ್ರಾ ಹೇರ್ಸ್ ನ ಥ್ರೆಡ್ಡಿಂಗ್ ಮಾಡಿಸ್ಕೊಂಡಿದ್ರೆ ಸಾಕು. ಮೈಕ್ರೋಬ್ಲೇಡಿಂಗ್ ಎಷ್ಟು ದಿನದವರೆಗೂ ಉಳಿಯುತ್ತೆ ಅನ್ನೋದು ನಿಮ್ಮ ಒಂದು ಸ್ಕಿನ್ ಟೈಪ್ ಮೇಲೆ ಡಿಪೆಂಡ್ ಆಗುತ್ತೆ. ಇನ್ನು ಓಮ್ರೆ ಬ್ರೋಸ್ ಅಥವಾ ಪೌಡರ್ ಬ್ರೋಸ್ ಬಗ್ಗೆ ತಿಳ್ಕೊಳ್ಳೋಣ. ಸೊ ನಿಮ್ಗೆ ಸ್ವಲ್ಪ ಮೇಕಪ್ ಲುಕ್ ಬೇಕು ಅಂದ್ರೆ ಓಮ್ರೆ ಬ್ರೋಸ್ ನ ಚೂಸ್ ಮಾಡಬಹುದು. ಹಾಗೂ ನಿಮ್ಗೆ ಆಯಿಲಿ ಸ್ಕಿನ್ ಇದ್ರೆ ಓಮ್ರೆ ಬ್ರೋಸ್ ಮಾಡಿಸೋದು ಬೆಟರ್. ಮೈಕ್ರೋಬ್ಲೇಡಿಂಗ್ ನಲ್ಲಿ ಮ್ಯಾನ್ಯುಯಲ್ ಟೂಲ್ ಯೂಸ್ ಮಾಡ್ತೀವಿ. ಆದ್ರೆ ಓಮ್ರೆ ಬ್ರೋಸ್ ನಲ್ಲಿ ಮಷಿನ್ ಯೂಸ್ ಮಾಡ್ತೀವಿ. ಐಬ್ರೋ ಫ್ರಂಟ್ ಪಾರ್ಟ್ ನ ಲೈಟ್ ಹಾಗೂ ಆ ಒಂದು ಟೇಲ್ ಎಂಡ್ ವರ್ಗು ಕೂಡ ಡಾರ್ಕ್ ಮಾಡ್ತೀವಿ. ಸೊ ಇದೊಂದು ರೀತಿ ಗ್ರೇಡಿಯಂಟ್ ಎಫೆಕ್ಟ್ ತರ. ಇಟ್ಸ್ ಕಾಲ್ಡ್ ಆಸ್ ಸೂಪರ್ ಸಾಫ್ಟ್ ಶೇಡಿಂಗ್ ಟೆಕ್ನಿಕ್. ಸೊ ಇದಕ್ಕೂ ಕೂಡ ಮೈಕ್ರೋಬ್ಲೇಡಿಂಗ್ ನ ಯಾವ ರೀತಿ ಮೇಂಟೈನ್ ಮಾಡ್ತೀವೋ ಅದೇ ರೀತಿ ಮೇಂಟೈನ್ ಮಾಡಬೇಕು. ಓಮ್ರೆ ಬ್ರೋಸ್ ಕೂಡ 1-1.5 ವರ್ಷದವರೆಗೂ ಕೂಡ ಬಾಳಿಕೆ ಬರುತ್ತೆ. ನೀವು ಕೇಳಬಹುದು, ಈ ಮೈಕ್ರೋಬ್ಲೇಡಿಂಗ್ ಆಗ್ಲಿ ಅಥವಾ ಓಮ್ರೆ ಬ್ರೋಸ್ ಆಗ್ಲಿ ಲೈಫ್ ಟೈಮ್ ಪರ್ಮನೆಂಟ್ ಆಗಿ ಯಾಕೆ ಇರೋಲ್ಲ ಅಂತ. ಮೈಕ್ರೋಬ್ಲೇಡಿಂಗ್ ಟ್ಯಾಟೂ ತರ ಅಲ್ಲ. ಹಾಗೂ ಟ್ಯಾಟೂ ಡೆಪ್ತ್ ಬಂದು ಸೊ ಮಿಡಲ್ ಟು ಲೋಯರ್ ಡರ್ಮಿಸ್ ವರೆಗೂ ಇರುತ್ತೆ. ಅಂದ್ರೆ ಸ್ವಲ್ಪ ಡೀಪರ್ ಇರುತ್ತೆ. ಸೊ ಮೈಕ್ರೋಬ್ಲೇಡಿಂಗ್ ನಲ್ಲಿ ಯೂಸ್ ಮಾಡೋ ಪಿಗ್ಮೆಂಟ್ಸ್ ನಲ್ಲಿ ಸ್ಮಾಲರ್ ಮಾಲಿಕ್ಯೂಲ್ಸ್ ಇರುತ್ತೆ. ಹಾಗೂ ಮೈಕ್ರೋಬ್ಲೇಡಿಂಗ್ ನ ನಾವು ಅಪ್ಪರ್ ಡರ್ಮಿಸ್ ಸೂಪರ್ಫಿಷಿಯಲ್ ಲೆವೆಲ್ ವರೆಗೂ ಮಾತ್ರ ಮಾಡೋದ್ರಿಂದ ಅದು ಕಾಲಕ್ರಮೇಣ ಫೇಡ್ ಆಗುತ್ತೆ. ಯಾವುದೇ ಇಂಕ್ ನ ನಾವು ಲೋಯರ್ ಡರ್ಮಿಸ್ ವರೆಗೂ ಅಂದ್ರೆ ತುಂಬಾ ಡೀಪ್ ಆಗಿ ಇನ್ಸರ್ಟ್ ಮಾಡೋದ್ರಿಂದ ಅದರ ಕಲರ್ ಚೇಂಜ್ ಆಗುತ್ತೆ. ಸೊ ಹಾಗಾಗಿ ಐಬ್ರೋ ಮೇಲೆ ಡೀಪ್ ಆಗಿ ಯಾವುದೇ ಕಾರಣಕ್ಕೂ ಕೂಡ ಮೈಕ್ರೋಬ್ಲೇಡಿಂಗ್ ಅಥವಾ ಓಮ್ರೆ ಬ್ರೋಸ್ ನ ಮಾಡಿಸ್ಕೋಬಾರ್ದು. 1-1.5 ವರ್ಷಕ್ಕೊಂದು ಸಲ ಟಚ್ ಅಪ್ ಸೆಷನ್ ಮಾಡಿಸೋದ್ರಿಂದ ಯಾವಾಗ್ಲೂ ಕೂಡ ನಿಮ್ಮ ಐಬ್ರೋ ಫ್ರೆಶ್ ಆಗಿ ಕಾಣುತ್ತೆ. ತುಂಬಾ ಇಂಪಾರ್ಟೆಂಟ್ ಆದಂತ ಒಂದು ವಿಷಯ ಹೇಳ್ತೀನಿ ಕೇಳಿ. ಐಬ್ರೋಸ್ ಒಮ್ಮೆ ಸ್ಪಾಯಿಲ್ ಆದ್ರೆ ಕರೆಕ್ಟ್ ಮಾಡೋದು ತುಂಬಾ ಕಷ್ಟ. ಎಕ್ಸ್ಪೀರಿಯನ್ಸ್ ಇಲ್ಲದ ಆರ್ಟಿಸ್ಟ್ ಹತ್ರ ಮೈಕ್ರೋಬ್ಲೇಡ್ ಮಾಡಿಸ್ಕೊಂಡು ಐಬ್ರೋಸ್ ಸ್ಪಾಯಿಲ್ ಮಾಡ್ಕೊಂಡ್ರೆ ಅದನ್ನ ಸರಿ ಮಾಡ್ಕೊಳ್ಳೋದಕ್ಕೆ 4-5 ಸೆಷನ್ಸ್ ಲೇಸರ್ ರಿಮೂವಲ್ ಮಾಡಿಸ್ಕೋಬೇಕಾಗುತ್ತೆ. ಹುಷಾರಾಗಿ ಡೀಪ್ ಆಗಿ ಏನಾದ್ರೂ ಪಿಗ್ಮೆಂಟ್ ಡಿಪಾಸಿಟ್ ಮಾಡಿಸಿದ್ರಂತೂ 100% ರಿಮೂವಲ್ ಕಷ್ಟ. ನೀವು ಮೈಕ್ರೋಬ್ಲೇಡಿಂಗ್ ಮಾಡಿಸ್ಕೊಳ್ಳೋದಕ್ಕೂ ಮೊದಲು ಅವರ ವರ್ಕ್ ಚೆಕ್ ಮಾಡಿ, ಹೀಲ್ಡ್ ರಿಸಲ್ಟ್ ಹೇಗಿದೆ ಅಂತ ನೋಡಿ, ನಂತರ ನಿಮ್ಮ ಆರ್ಟಿಸ್ಟ್ ನ ಚೂಸ್ ಮಾಡಿ.
ಸೊ ನನ್ನ ಸಜೆಷನ್ ಈಸ್ ಚೂಸ್ ಯುವರ್ ಆರ್ಟಿಸ್ಟ್ ವೈಸ್ಲಿ. ಸಪೋಸ್ ಮೈಕ್ರೋ ಬ್ಲೇಡಿಂಗ್ ಬಗ್ಗೆ ಮಾಹಿತಿ ಇಲ್ಲದೆ ಎಲ್ಲೋ ಹೋಗಿ ಮೈಕ್ರೋ ಬ್ಲೇಡಿಂಗ್ ಮಾಡಿಸ್ಕೊಂಡು ಅದೇನಾದ್ರೂ ಡಾರ್ಕ್ ಆಗಿದ್ರೆ ಅಥವಾ ಶೇಪ್ ಸರಿ ಇಲ್ಲದಿದ್ರೆ ಸೊ ನಾವು ಮೈಕ್ರೋ ಬ್ಲೇಡಿಂಗ್ ರಿಮೂವಲ್ ಕೂಡ ಮಾಡ್ತೀವಿ. ನಿಮ್ಮ ಐಬ್ರೋ ಪಿಕ್ ನ ಸ್ಕ್ರೀನ್ ಮೇಲೆ ಕಾಣ್ತಿರೋಂತ ವಾಟ್ಸ್ಆಪ್ ನಂಬರ್ಗೆ ಕಳಿಸಿ, ಡೆಫಿನೆಟ್ಲಿ ವಿ ವಿಲ್ ಹೆಲ್ಪ್ ಯು. ಇನ್ನು ಲಿಪ್ ಬ್ಲಷ್ ಬಗ್ಗೆ ತಿಳ್ಕೊಳ್ಳೋಣ. ಯಾವುದೇ ಲಿಪ್ಸ್ಟಿಕ್ ಬಳಸದೆ ನ್ಯಾಚುರಲ್ ಆಗಿ ರೆಡ್, ಪಿಂಕ್, ನ್ಯೂಡ್ ಈ ತರಹದ ಲಿಪ್ಗಾಗಿ ಲಿಪ್ ಬ್ಲಷಿಂಗ್ ನ ಮಾಡ್ತೀವಿ. ಐಬ್ರೋಗಾದ್ರೆ 1 ಅಥವಾ 2 ಸೆಷನ್ ಸಾಕು, ಆದ್ರೆ ಲಿಪ್ಸ್ಗೆ ಮಿನಿಮಮ್ 2 ರಿಂದ 3 ಸೆಷನ್ಸ್ ಬೇಕಾಗುತ್ತೆ. ಬೇರೆ ಬೇರೆ ಕಾರಣಗಳಿಂದ ಡಾರ್ಕ್ ಆಗಿರೋ ಲಿಪ್ಸ್ಗೆ ವಾರ್ಮ್ ಟೋನ್ ನ ಅಪ್ಲೈ ಮಾಡಿ ಈವನ್ ಕಲರ್ ನ ಕ್ರಿಯೇಟ್ ಮಾಡ್ತೀವಿ. ಸೊ ಡಾರ್ಕ್ ಲಿಪ್ ನ್ಯೂಟ್ರಲೈಸೇಷನ್ಗೆ 4 ರಿಂದ 6 ಸೆಷನ್ ವರ್ಗು ಕೂಡ ಬೇಕಾಗುತ್ತೆ. ಇನ್ನು SMP ಬಗ್ಗೆ ತಿಳ್ಕೊಳ್ಳೋಣ. SMP ಅಂದ್ರೆ ಸ್ಕ್ಯಾಲ್ಪ್ ಮೈಕ್ರೋ ಪಿಗ್ಮೆಂಟೇಶನ್. ಇದು ಹೇರ್ ಲಾಸ್ ಗೆ ಒಂದು ಬೆಸ್ಟ್ ಸೊಲ್ಯೂಷನ್. ಸ್ಮಾಲ್ ಡಾಟ್ಸ್ ರೀತಿ ಪಿಗ್ಮೆಂಟ್ ನ ಸ್ಕ್ಯಾಲ್ಪ್ ಮೇಲೆ ಡಿಪಾಸಿಟ್ ಮಾಡ್ತೀವಿ. ಇದು ಹೇರ್ ಫಾಲಿಕಲ್ಸ್ ತರನೇ ಕಾಣಿಸುತ್ತೆ. ತಲೆ ಕೂದಲು ತೆಳುವಾಗಿರೋರ್ಗೆ ಹೇರ್ ಟ್ರಾನ್ಸ್ಪ್ಲಾಂಟ್ ಮಾಡಿಯೂ ಸಹ ಫುಲ್ಲರ್ ಲುಕ್ ಹಾಗೂ ಡೆನ್ಸಿಟಿ ಬರೆದಿದ್ದ ಪಕ್ಷದಲ್ಲಿ ನೀವು SMP ಮಾಡಿಸ್ಕೋಬಹುದು. ಇನ್ನು ಮಹಿಳೆಯರಿಗೆ ಆ ಹೇರ್ ಕ್ರಾಪಿಂಗ್ ಮಾಡೋ ಜಾಗದಲ್ಲಿ ಕೂದಲು ತೆಳುವಾಗಿ ಗ್ಯಾಪ್ ಜಾಸ್ತಿ ಇದ್ರೆ ಅವ್ರಿಗೂ ಕೂಡ ಈ SMP ತುಂಬಾ ಪರಿಣಾಮಕಾರಿ. ಒಟ್ಟಿನಲ್ಲಿ SMP ಮಾಡಿಸ್ಕೊಳ್ಳೋದ್ರಿಂದ ನಿಮಗೆ ವಾಲ್ಯೂಮ್, ಡೆನ್ಸಿಟಿ ಅಂಡ್ ಫುಲ್ಲರ್ ಲುಕ್ ಸಿಗುತ್ತೆ. ಸೊ ಇಲ್ಲಿವರೆಗೂ ನಾನು ನಿಮಗೆ ಮೈಕ್ರೋ ಬ್ಲೇಡಿಂಗ್, ಓಮ್ಬ್ರೆ ಬ್ರೋಸ್, ಲಿಪ್ ಬ್ಲಷ್ ಅಂಡ್ SMP ಬಗ್ಗೆ ವಿವರವಾಗಿ ಹೇಳಿದ್ದೀನಿ. ನಿಮಗೆ ಇನ್ನೂ ಏನಾದರೂ ಡೌಟ್ ಇದ್ದರೆ ಅಥವಾ ಇನ್ನೂ ಹೆಚ್ಚಿನ ಮಾಹಿತಿ ಬೇಕಿದ್ದರೆ ಸ್ಕ್ರೀನ್ ಮೇಲಿನ ನಂಬರ್ಗೆ ಕಾಲ್ ಮಾಡಿ ಅಥವಾ ವಾಟ್ಸಪ್ ಮಾಡಿ. ನಮಸ್ಕಾರ. ಎಲ್ಲರಿಗೂ ನಮಸ್ಕಾರ ರೀ. ನಾನು ನಿಮ್ಮ ಸೋನು ಪಾಟೀಲ್. ಇವತ್ತು ನಾನು ಬಂದಿದ್ದೀನಿ ಟ್ವಿನ್ಸ್ ಬ್ರೋಗೆ. ಟ್ವಿನ್ಸ್ ಬ್ರೋ ಅಂದರೆ ನೀವು ಆಲ್ಮೋಸ್ಟ್ ಗೊತ್ತಿದೆ, ಯಾಕಂದರೆ ಇದು ತುಂಬ ಫೇಮಸ್. ಸೊ ಐಬ್ರೋನ ಮೈಕ್ರೋ ಬ್ಲೇಡಿಂಗ್ ಅಂತ ಕರೀತಾರೆ. ಸೊ ಇಲ್ಲಿ ಅಂದರೆ ನಮಗೆ ಜಾಸ್ತಿ ಐಬ್ರೋಸ್ ಇರೋಂಗಿಲ್ಲ, ಸ್ವಲ್ಪ ನೋಡಿ ಇಲ್ಲಿ ಗ್ಯಾಪ್ ಇದೆಯಲ್ಲ, ಈ ಥರ ಎಲ್ಲ ಇದ್ದಾಗ ಅಷ್ಟು ಲುಕ್ ಇರೋಂಗಿಲ್ಲ. ಸೊ ಇದನ್ನು ತುಂಬ ನೀಟಾಗಿ ಚೆನ್ನಾಗಿ ಕಾನ್ಸರ್ನ್ ಮಾಡ್ಕೋಬೇಕು ಅಂದರೆ ಸೊ ಟ್ವಿನ್ಸ್ ಬ್ರೋಗೆ ತುಂಬ ಜನ ಇಲ್ಲಿ ವಿಸಿಟ್ ಮಾಡ್ತಾರೆ. ಸೊ ನಾನು ಕೂಡ ಇವತ್ತು ಇಲ್ಲಿ ವಿಸಿಟ್ ಮಾಡೀನಿ. ಸೊ ಬಿಫೋರ್ ಹಿಂಗೈತಿ, ಆಫ್ಟರ್ ಹೆಂಗೈತೆ ಅಂತ ಹೇಳಿ ಆಮೇಲೆ ನೋಡೋಣ ಅಂತ. ಸೊ ಇವ್ರು ಇನ್ಸ್ಟಾಗ್ರಾಮ್ ಪೇಜ್ ಚೆಕ್ ಮಾಡಿದಾಗ ತುಂಬ ಚೆನ್ನಾಗಿ ನ್ಯಾಚುರಲ್ ಆಗಿತ್ತು. ಸೊ ಹಂಗಾಗಿ ನಾನು ಕೂಡ ವಿಸಿಟ್ ಮಾಡೀನಿ. ಸೊ ಇದು ಮಾಡಿದಾದ್ಮೇಲೆ ಹೆಂಗೆ ಬರ್ತೈತೆ ಅಂತ ನೋಡ್ಬಿಟ್ಟು ನಾನು ಚಲೋ ಬರ್ತೈತೆ ಅಂತ ಅನ್ಕೊಂಡಿನಿ. ನೋಡೋಣ, ಮಸ್ತಾಗಿ ಮಾಡಿದ್ದೀನಿ. ಇಲ್ಲಿ ಆ್ಯಕ್ಚುಲಿ ನನಗೆ ಆಕ್ಸಿಡೆಂಟ್ ಆಗಿ ಇಲ್ಲಿ ಹೊರಗೆ ಬಿದ್ದಿದ್ದ, ಅಷ್ಟು ಏನೋ ಹೇರ್ ಇರಲಿಲ್ಲ ಇಲ್ಲಿ. ಸೊ ಇವಾಗ ನೋಡಿ ಎಷ್ಟು ಚೆನ್ನಾಗಿ ಅನ್ಕೊಂಡಿದ್ದೆ. ಸೊ ಒಂದು ಹುಡುಗಿಗೆ ಒಂದು ಫೇಸ್ ನೋಡಿದ ತಕ್ಷಣ ಐಬ್ರೋಸ್ ಚೆನ್ನಾಗಿದ್ರೆ ನಿಜವಾಗ್ಲೂ ಇನ್ನೂ ಜಾಸ್ತಿ ಲುಕ್ ಅಂತಾರೆ. ಸೊ ನಮಗೂ ಶೂಟಿಂಗ್ ಇರ್ತೈತಿ. ಸೊ ನಾವು ಇನ್ನೂ ಚಂದ ಕಾಣ್ಬೇಕಂತ. ಸೊ ಥ್ಯಾಂಕ್ ಯು ಸೊ ಮಚ್. ಅಷ್ಟಪಟ್ಟಾಗಿ ಮಾಡ್ಕೊಂಡಿದ್ರೆ ನಿಮಗೂ ಯಾರ್ದಾರು ಈ ಥರ ನಿಮ್ಮದು ಐಬ್ರೋಸ್ ಕಡಿಮೆ ಇತ್ತು, ಇನ್ನೂ ಬ್ರೈಟಾಗಿ ಐಬ್ರೋ ಮಾಡಿಸ್ಬೇಕು, ಹೆಂಗೆ ಅನಿಸ್ಬೇಕು ಅಂತಂದರೆ ಟ್ವಿನ್ಸ್ ಬ್ರೋಗೆ ವಿಸಿಟ್ ಮಾಡಿದ್ರೆ ಖಂಡಿತ ನಿಮಗೆ ಖುಷಿ ಆಗ್ತೈತಿ. ಅಷ್ಟು ಚೆನ್ನಾಗಿ ಮಾಡಿಕೊಡ್ತಾರೆ. ಸೊ ನನಗಂತೂ ಸಖತ್ ಇಷ್ಟ ಆಯಿತು. ನೋಡಿ ಎಷ್ಟು ಚಂದ ಅನ್ಕತ್ತಿಲ್ಲ. ಥ್ಯಾಂಕ್ ಯು.